ಹಲೋ ಎವ್ರಿವಾನ್, ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಹಾಗೆಯೇ ಎಲ್ರಿಗೂ ಒಂದು ಡೌಟ್ ಇರುತ್ತೆ, ಗ್ಯಾಸ್ ಸ್ಟವ್ನಲ್ಲಿ ಮಡಿಕೆನ ಯೂಸ್ ಮಾಡಿಕೊಂಡು ಅಡುಗೆ ಮಾಡ್ಬೋದಾ ಅಂತ. ಖಂಡಿತ ಮಾಡ್ಬೋದು. ಸರಿಯಾದ ರೀತಿಯಲ್ಲಿ ನಾವು ಮಡಿಕೆನ ಸೀಸನಿಂಗ್ ಮಾಡಿಕೊಂಡ್ರೆ, ಅಂದರೆ ಪಳಗಿಸ್ಕೊಂಡ್ರೆ ಗ್ಯಾಸ್ ಸ್ಟವ್ನಲ್ಲೂ ಅಡುಗೆ ಮಾಡ್ಬೋದು, ಹಾಗೆ ಒಲೆಯಲ್ಲಿ ಕೂಡ ಅಡುಗೆ ಮಾಡ್ಬೋದು. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಎಲ್ರಿಗೂ ಶೇರ್ ಮಾಡಿ, ಎಲ್ರಿಗೂ ಯೂಸ್ ಆಗಲಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 2 ಚಿಕ್ಕ ಮಡಿಕೆಗಳನ್ನ ತೊಗೊಂಬಂದಿದ್ದೀನಿ. ನೋಡಿ, ಇಲ್ಲಿ ಪುಟಾಣಿ ಮಡಿಕೆಗಳು. ನಾನಿನ್ನು ಪಾಪುಗೆ ಹಿಟ್ಟು ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಚಿಕ್ಕದಾಗಿ ತೊಗೊಂಬಂದಿದ್ದೀನಿ. ಮೊದಲು ನಾನಿಲ್ಲಿ ಅನ್ನ ಮಾಡ್ತೀವಲ್ವ, ಅದ್ರ ಗಂಜಿನ ಫಸ್ಟ್ ಎತ್ತಿಟ್ಕೊಂಡ್ಬಿಟ್ಟು ಬಿಸಿ ಗಂಜಿನ ಪುಟಾಣಿ ಮಡಿಕೆಗಳೇನಿದಾವಲ್ವ ಅದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ, ಇದನ್ನು ಹಾಕಿಬಿಟ್ಟು ಒಂದು 8 ಅವರ್ ಹಾಗೆ ಮಡಿಕೆನಲ್ಲೇ ಬಿಟ್ಬಿಡಬೇಕು, ಏನು ಮಾಡೋಕ್ಕೆ ಹೋಗಬಾರ್ದು. 8 ಅವರ್ ಆದಮೇಲೆ ಏನು ನಾವು ಗಂಜಿ ಹಾಕಿಟ್ಟಿರ್ತೀವಲ್ವ ಆ ಮಡಿಕೆನ ಲೋ ಫ್ಲೇಮ್ ಇಟ್ಬಿಟ್ಟು ಸ್ಟವ್ ಮೇಲೆ ಇಡಬೇಕು. ಒಂದು 10ರಿಂದ 15 ನಿಮಿಷದ ತನಕ ಸ್ಟವ್ ಮೇಲೆ ಇಟ್ಬಿಟ್ಟು ಅದೇನು ಗಂಜಿ ಹಾಕಿರ್ತೀವಲ್ವ ಅದು ನೀಟಾಗಿ ಕುದ್ಬಿಟ್ಟು ಉಕ್ಕಬೇಕು ಆಚೆಗೆ. ಪೂರ್ತಿ ಗಂಜಿ ಏನಿರುತ್ತೆ ಅಲ್ವಾ ಮಡಿಕೆ ತುಂಬ, ಅದು ಫುಲ್ ಕುದ್ದು ಒಂದು ಮುಕ್ಕಾಲಾಗಬೇಕು, ಅಲ್ಲಿ ತನಕ ನಾವು ಕುದಿಸ್ಬೇಕು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು. ನೋಡಿ, ಇಲ್ಲಿ ಇಷ್ಟ ಆಗಿದೆ. ಫುಲ್ ಕುದ್ದು ಲಾಸ್ಟಲ್ಲಿ ತಳದಲ್ಲಿ ಉಳ್ಕೊಂಡಿದೆ. ಈ ಥರ ಮಾಡಬೇಕು. ಅದಾದಮೇಲೆ ಒಂದು ಸ್ವಲ್ಪ ತಣ್ಣಗಾದಮೇಲೆ ಅದನ್ನ ವಾಶ್ ಮಾಡಬೇಕು ಮಡಿಕೆನ ಎರಡನ್ನೂ. ಸೋಪ್ ಏನೂ ಹಾಕಬಾರ್ದು. ಹಾಗೆ ಜಸ್ಟ್ ಸ್ಕ್ರಬ್ಬರ್ ತೊಗೊಂಡು ನೀಟಾಗಿ ಕ್ಲೀನ್ ಮಾಡಬೇಕಾಗತ್ತೆ. ಒಂದು ಬಕೆಟ್ ತೊಗೊಂಡು ಅದರಲ್ಲಿ ನೀರು ಹಾಕಿದ್ದೀನಿ. ನೋಡಿ, ಫುಲ್ ಮಡಿಕೆ ಏನಿರುತ್ತೆ ಅಲ್ವಾ ಅದಷ್ಟು ತುಂಬಿ ನೀರು ಎಕ್ಸ್ಟ್ರಾ ಮಿಕ್ಕಬೇಕು, ಅಷ್ಟು ನೀರು ಹಾಕಬೇಕು. ಹಾಕಿಬಿಟ್ಟು ಮತ್ತೆ 8 ಅವರ್ ಹಾಗೆ ಬಿಟ್ಬಿಡಬೇಕು. 8 ಅವರ್ ಆದಮೇಲೆ ಇದು ಮಡಿಕೆನಲ್ಲೂ ತುಂಬ ನೀರು ತೊಗೊಂಬಿಟ್ಟು ಸೇಮ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕುದಿಸ್ಬೇಕು ನೀರನ್ನು. ಒಂದು 20 ನಿಮಿಷ ಈ ಥರ ಮಾಡಬೇಕಾಗತ್ತೆ ಲೋ ಫ್ಲೇಮಲ್ಲಿನೇ. 20 ನಿಮಿಷ ಆದಮೇಲೆ ಕುದಿಯುತ್ತೆ. ಆದಮೇಲೆ ನೀರನ್ನು ಆಚೆ ಚೆಲ್ಬಿಟ್ಟು ಆ ಮಡಿಕೆಗಳನ್ನ ನೀಟಾಗಿ ಸ್ವಲ್ಪ ನೀರೆಲ್ಲ ಇಳಿಸಿ ಬಿಸಿಲಲ್ಲಿ ಒಣಗಿಸ್ಬೇಕಾಗತ್ತೆ. 1ರಿಂದ 2 ಅವರ್ ಬಿಸಿಲಲ್ಲಿ ಇಟ್ಬಿಡಬೇಕು ನೀಟಾಗಿ. ನೀರೆಲ್ಲ ಫುಲ್ ಡ್ರೈ ಆಗಿಬಿಡುತ್ತೆ ಮಡಿಕೆನಲ್ಲಿ. ಆ ಥರ ಆಗೋವರೆಗೂ, ನೀರು ಫುಲ್ ಡ್ರೈ ಆಗೋವರೆಗೂ ಬಿಸಿಲಲ್ಲಿ ಬಿಡಬೇಕಾಗತ್ತೆ. ಈ ಥರ ಮಾಡೋದ್ರಿಂದ ಮಡಿಕೆ ತುಂಬ ದಿನ ಬಾಳಿಕೆ ಬರುತ್ತೆ, ಬೇಗ ಒಡೆದೋಗೋದಿಲ್ಲ. ಈ ಅನ್ನದ ಗಂಜಿ ಏನಿದೆ ಅಲ್ವಾ ಇದನ್ನು ಯೂಸ್ ಮಾಡಿಕೊಂಡು ಮಡಿಕೆನ ಸೀಸನಿಂಗ್ ಮಾಡೋದ್ರಿಂದ ಮಡಿಕೆ ತುಂಬ ದಿನ ಬಾಳಿಕೆ ಬರುತ್ತೆ ಮತ್ತು ತುಂಬ ಒಳ್ಳೆಯದು ಸಹ. ಇವಾಗ ಜಾಸ್ತಿ ಯಾರು ಅನ್ನನ ಬಸಿಯೋರಿಲ್ಲ, ಹಾಗಾಗಿ ನೀವು ರಾತ್ರಿ ಮಿಕ್ಕಿರುತ್ತಲ್ವ ಅನ್ನ, ಅದನ್ನು ಸಹ ಮಿಕ್ಸಿ ಮಾಡಿಬಿಟ್ಟು ಆ ಮಡಿಕೆ ಏನಿರುತ್ತಲ್ವ ಅದರೊಳಗಡೆ ಹಾಕಿ ಕುದಿಸ್ಬಿಟ್ಟು ಗಂಜಿ ಥರ ಯೂಸ್ ಮಾಡ್ಬೋದು. ಇನ್ನು ಬೇರೆ ಥರನೂ ಮಡಿಕೆನ ಸೀಸನಿಂಗ್ ಮಾಡ್ತಾರೆ, ಆದರೆ ಅನ್ನದ ಗಂಜಿನ ಯೂಸ್ ಮಾಡಿಕೊಂಡು ಮಾಡೋದ್ರಿಂದ ತುಂಬ ಜಾಸ್ತಿ ದಿವಸ ಮಡಿಕೆಗಳು ಬಾಳಿಕೆ ಬರ್ತವೆ. ಡೆಫಿನೆಟ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.